ನಮಸ್ಕಾರ ವೀಕ್ಷಕರೇ, ವರ್ಲ್ಡ್ ಎಜುಕೇಷನ್ ಸೆಂಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಕಾವ್ಯ. ವೀಕ್ಷಕರೇ, ಪ್ರತಿಯೊಬ್ಬರಿಗೂ ಕೂಡ MBBS ಮಾಡಬೇಕನ್ನೋ ಆಸೆ ಇರುತ್ತೆ. ಕೆಲವರಿಗೆ ಭಾರತದಲ್ಲಿ MBBS ಮಾಡಬೇಕನ್ನೋ ಆಸೆ ಇದ್ರೆ, ಇನ್ನೂ ಕೆಲವರಿಗೆ ವಿದೇಶದಲ್ಲಿ ಹೋಗಿ MBBS ಮಾಡಬೇಕನ್ನೋ ಕನಸಿರುತ್ತೆ. ಆದರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು, ಎಲ್ಲಿ ಹೋಗಬೇಕು, ಜೊತೆಗೆ ಒಂದು ವೇಳೆ ವಿದೇಶದಲ್ಲಿ MBBS ಕಂಪ್ಲೀಟ್ ಮಾಡಿ ಬಂದರೆ ಇಂಡಿಯಾದಲ್ಲಿ ವ್ಯಾಲ್ಯೂ ಇರುತ್ತಾ ಅಥವಾ ಯಾವುದಾದ್ರೂ ಎಕ್ಸಾಮ್ ಬರೀಬೇಕಾಗುತ್ತಾ, ಹಾಗೆ ಬಜೆಟ್ ಎಷ್ಟಾಗ್ಬೋದು, ಅಲ್ಲಿ ಸೇಫ್ಟಿ ಯಾವ ರೀತಿಯಾಗಿದೆ, ಹೀಗೆ ಸಾಕಷ್ಟು ಗೊಂದಲ ಪ್ರತಿಯೊಬ್ಬರಲ್ಲೂ ಕೂಡ ಇದ್ದೇ ಇರುತ್ತೆ. ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ವರ್ಲ್ಡ್ ಎಜುಕೇಷನ್ ಸೆಂಟರ್ ಮುಂದಾಗಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವರ್ಲ್ಡ್ ಎಜುಕೇಷನ್ ಸೆಂಟರ್ ವತಿಯಿಂದ ಕೌಶಲ್ಯ ಮಜ್ಜಿಗೆ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಈಗಾಗಲೇ ವರ್ಲ್ಡ್ ಎಜುಕೇಷನ್ ಸೆಂಟರ್ ವತಿಯಿಂದ ಜಾರ್ಜಿಯಾದಲ್ಲಿ ಹೋಗಿ MBBS ಮಾಡ್ತಿರುವಂತಹ ವಿದ್ಯಾರ್ಥಿ ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಅಮೋಘ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು. ಇನ್ನು ಅಮೋಘ್ ಅವರ ತಂದೆಯವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಮೇಡಮ್, ಈಗಾಗಲೇ MBBS ಮಾಡಬೇಕಂತ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಆಸೆ ಇದ್ದೇ ಇರುತ್ತೆ. ಹಾಗಾಗಿ ನೀಟ್ ಎಕ್ಸಾಮ್ ಕೂಡ ಬರ್ತಿದ್ದಾರೆ. ಸಾಕಷ್ಟು ಕಾಂಪಿಟೇಷನ್ ಕೂಡ ಇಂಡಿಯಾದಲ್ಲಿ ಇದ್ದೇ ಇದೆ. ಇದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತಹ ವಿಚಾರನೇ. ಸೊ ವಿದೇಶದಲ್ಲಿ MBBS ಮಾಡೋದು ಹೇಗೆ, ಎಷ್ಟು ಬಜೆಟ್ ಆಗುತ್ತೆ, ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಜೊತೆಗೆ ಜಾರ್ಜಿಯಾದಲ್ಲೇ ಯಾಕೆ MBBS ಮಾಡಬೇಕು, ಇದೆಲ್ಲದ್ರ ಬಗ್ಗೆ ಮಾತನಾಡೋಣ. ಅದಕ್ಕೂ ಮುಂಚೆ ವರ್ಲ್ಡ್ ಎಜುಕೇಷನ್ ಸೆಂಟರ್ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಟ್ಬಿಡಿ. ಹೇಗೆ ಶುರುವಾಯಿತು, ಎಷ್ಟು ವರ್ಷದಿಂದ ಇದು ಕೆಲಸ ಮಾಡ್ತಾ ಇದೆ ಅನ್ನೋದನ್ನು. ನಮ್ಮ ವರ್ಲ್ಡ್ ಎಜುಕೇಷನ್ ಸೆಂಟರ್ ಸಂಸ್ಥೆ ಕಳೆದ 12 ವರ್ಷಗಳಿಂದ ನಾವು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಹೊರದೇಶಗಳಲ್ಲಿ MBBS ಮಾಡಬೇಕು, ಡಾಕ್ಟರ್ ಆಗಬೇಕು, ನೀಟಲ್ಲಿ ಕಡಿಮೆ ಅಂಕ ಸಿಕ್ಕಿರುತ್ತೆ, ಸೊ ಅಂಥ ಮಕ್ಕಳು ಡಾಕ್ಟರ್ ಆಗುವಂಥ ಕನಸನ್ನು ಹೊರದೇಶಗಳ ಯೂನಿವರ್ಸಿಟಿಗಳಿಗೆ ಎಲ್ಲಿ ಹೋಗಬೇಕು, ಯಾವ ದೇಶ ಸೂಕ್ತವಾಗಿರುತ್ತೆ, ಯಾವ ಯೂನಿವರ್ಸಿಟಿ ಸೂಕ್ತವಾಗಿರುತ್ತೆ, ಹೀಗೆ ಅಡ್ಮಿಷನ್ ಪ್ರಾಸೆಸ್ ಏನಿರುತ್ತೆ, ವೀಸಾ, ಡಾಕ್ಯುಮೆಂಟೇಷನ್, ಹಾಗೆ ಅವ್ರು ಹೋದ ಮೇಲೆ ನೆಕ್ಸ್ಟ್ 6 ವರ್ಷಗಳ ಕಾಲ ನಾವು ಸತತವಾಗಿ ಅವ್ರಿಗೊಂದು ಮಾರ್ಗದರ್ಶನನ ಕೊಡ್ತಾ ಬಂದಿದ್ದೀವಿ. ಇದುವರೆಗೂ ನಾವು ಒಂದು 3,000 ಮಕ್ಕಳಿಗೆ ಹೊರದೇಶಗಳ ಯೂನಿವರ್ಸಿಟಿಗಳಲ್ಲಿ MBBS ಮಾಡುವಂಥ ಅವಕಾಶನ ಕಲ್ಪಿಸ್ಕೊಟ್ಟಿದ್ದೀವಿ. ಹಾಗೆ 300ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಗ್ರ್ಯಾಜುಯೇಟ್ಸ್ ಕೂಡ ಆಗಿದ್ದಾರೆ. ಡಾಕ್ಟರ್ ಆಗಿ ಅವರು ನಮ್ಮ ಕರ್ನಾಟಕದಲ್ಲಿ ಸೇವೆ ಸಲ್ಲಿಸ್ತಿದ್ದಾರೆ. ಎಷ್ಟೋ ವಿದ್ಯಾರ್ಥಿಗಳು ನಮ್ಮ ದೇಶದ ಹೊರಗಡೆನೂ ಕೂಡ ಬೇರೆ ಬೇರೆ ದೇಶಗಳಲ್ಲೂ ಕೂಡ PG ಮಾಡ್ತಿದ್ದಾರೆ, ಲೈಕ್ US, UK ಈ ಥರ ಬೇರೆ ಬೇರೆ ದೇಶಗಳಲ್ಲೂ ಕೂಡ PGನ ಕಂಟಿನ್ಯೂ ಮಾಡ್ತಿದ್ದಾರೆ. ಸೊ ಒಟ್ಟಾಗಿ ಹೇಳಬೇಕಂದ್ರೆ MBBS ಮಾಡಬೇಕು, ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ, ನೀಟಲ್ಲಿ ತುಂಬ ಕಡಿಮೆ ಮಾರ್ಕ್ಸ್ ತೆಗೆದಿದ್ರೆ, ಜಸ್ಟ್ ಕ್ವಾಲಿಫೈ ಆಗಿದ್ರೆ ಸಾಕು, ಅವರು ಎಲ್ಲರೂ ಹೊರದೇಶಗಳಿಗೆ ಹೋಗಿ ಓದ್ಬೋದು. ಈ ಒಂದು ಸುವರ್ಣಾವಕಾಶನ MBBS ಮಾಡಬೇಕು ಅಂತ ಅಂದ್ಕೊಂಡಿರೋಂಥ ಎಲ್ಲ ವಿದ್ಯಾರ್ಥಿಗಳು ಪಡ್ಕೋಬೇಕು. ಇಂಡಿಯಾದಲ್ಲಿ ಓದಿದ್ರೆ ಮಾತ್ರ ಡಾಕ್ಟರ್ ಆಗಲ್ಲ, ಅವಕಾಶ ವಂಚಿತರಾದರೆ ಹೊರದೇಶಗಳಿಗೂ ಹೋಗಿ ಅವರ ಒಂದು ಡಾಕ್ಟರ್ ಆಗೋ ಕನಸನ್ನು ನನಸು ಮಾಡ್ಕೋಬೋದು. ಎಸ್ ಅಮೋಘ್ ಅವರೇ, ಇನ್ನು ನಿಮಗೆ ವರ್ಲ್ಡ್ ಎಜುಕೇಷನ್ ಸೆಂಟರ್ ಬಗ್ಗೆ ಹೇಗೆ ಗೊತ್ತಾಯಿತು, ಹೇಗೆ ಕಾಂಟ್ಯಾಕ್ಟ್ ಮಾಡಿದ್ರಿ ಕೌಶಲ್ಯ ಅವ್ರನ್ನ ಅಂತ? ನಾನು 2024 ನೀಟ್ ಬರೆದೆ. ಆವಾಗ ನನ್ನ ನೀಟ್ ಮಾರ್ಕ್ಸ್ ಅಷ್ಟೊಂದು ಇಲ್ಲಿ ಸಿಗೋ ಅಷ್ಟು ಬಂದಿರಲಿಲ್ಲ. ಆವಾಗ ನನಗೆ ವರ್ಲ್ಡ್ ಎಜುಕೇಷನ್ ಸೆಂಟರ್ ಬಗ್ಗೆ ಗೊತ್ತಾಯಿತು. ಅಲ್ಲಿ ಹೋಗಿ ಕೇಳಿದಾಗ ಹೀಗೆ ನಂದು ನೀಟ್ ಮಾರ್ಕ್ಸ್ ಕಡಿಮೆ ಬಂದಿದೆ, ಏನು ಮಾಡೋದು ಅಂತ ಅಂದಾಗ ಅವರು ನೀನೇನು ಪ್ರಾಬ್ಲಮ್ ಏನಿಲ್ಲ, ಟೆನ್ಷನ್ ತೊಗೋಬೇಡ, ಇಲ್ಲಾಗಿಲ್ಲ ಅಂದರೂ ಅಬ್ರಾಡಲ್ಲಿ ಮಾಡ್ಬೋದು. ಆವಾಗ ನನಗೆ ಜಾರ್ಜಿಯಾ ಬಗ್ಗೆ, ಆವಾಗ ಜಿಯೋಮಿಡಿ ಯೂನಿವರ್ಸಿಟಿ ಬಗ್ಗೆ ಗೊತ್ತಾಗಿದ್ದು. ಜಿಯೋಮಿಡಿ ಯೂನಿವರ್ಸಿಟಿಲಿ ಎಜುಕೇಷನ್ ಸಿಸ್ಟಮ್ ಎಲ್ಲ ತುಂಬ ಚೆನ್ನಾಗಿದೆ. ಲೈಕ್ ಮೋಸ್ಟ್ ಆಫ್ ದೆಮ್ ಇಂಡಿಯನ್ಸೇ ಇದ್ದಾರೆ, ಇಂಡಿಯನ್ಗಿಂತ ಕರ್ನಾಟಕದವರು ಜಾಸ್ತಿ ಇದ್ದಾರೆ. ಆಮೇಲೆ ಅಲ್ಲಿ FMG ಪಾಸಿಂಗ್ ರೇಟ್ ಎಲ್ಲ ಜಾಸ್ತಿ ಇದೆ. ಅಲ್ಲಿಗೆ ಹೋದರೆ ಚೆನ್ನಾಗಿ ಎಜುಕೇಷನ್ ಸಿಸ್ಟಮ್ ಮಾಡಿ ಡಾಕ್ಟರ್ ಆಗಿ ಬರ್ಬೋದು ಅಂತ. ಎಸ್ ಮಲ್ಲಿಕಾರ್ಜುನ್ ಸರ್, ಇನ್ನು ಅಮೋಘ್ ಅವರನ್ನು ವಿದೇಶಕ್ಕೆ, ಅದರಲ್ಲೂ ಕೂಡ ಜಾರ್ಜಿಯಾಗೆ MBBS ಮಾಡೋದಕ್ಕೆ ಕಳಿಸುವಂತಹ ಸಂದರ್ಭದಲ್ಲಿ ನಿಮಗೆ ಹೇಗೆ ಅನಿಸ್ತಿತ್ತು? ಏನಾದರೂ ಭಯ ಇತ್ತಾ? ಇಂಡಿಯಾದಿಂದ ಮಗ ವಿದೇಶದಲ್ಲಿ ಹೋಗಿ MBBS ಮಾಡೋದಕ್ಕೆ ಹೋಗ್ತಿದ್ದಾನೆ, ಅಲ್ಲಿ ಯಾವ ರೀತಿಯಾಗಿರುತ್ತೋ ಅಟ್ಮಾಸ್ಫಿಯರು, ಎಜುಕೇಷನ್ ಯಾವ ರೀತಿಯಾಗಿರುತ್ತೋ, ಊಟದ ವ್ಯವಸ್ಥೆ ಯಾವ ರೀತಿಯಾಗಿರುತ್ತೋ, ಹೀಗೆ ಏನಾದರೂ ಸಾಕಷ್ಟು ಗೊಂದಲ ಇತ್ತಾ? ನಿಮಗೆ ಯಾವ ರೀತಿ ಖುಷಿ ಆಗ್ತಿದೆ ಇವಾಗ ಅವರು ಅಲ್ಲಿ MBBS ಆಲ್ರೆಡಿ 2nd ಇಯರ್ ಕಂಪ್ಲೀಟ್ ಮಾಡಿದ್ದಾರೆ, ಹೇಗೆ ಅನಿಸ್ತಿದೆ ಸರ್? ಮೇಡಮ್, ಫಸ್ಟ್ ಟೈಮ್ ಹೋದಾಗ ನಮ್ಮ ರಿಲೇಷನ್ ಒಬ್ಬರು ಹೋದರು. ಆವಾಗ ನಾನು ಇಲ್ಲಿ ಕರ್ನಾಟಕ ಸಿಗುತ್ತೆ ಅಂತ ನಾವು ಟ್ರೈ ಮಾಡಿದ್ವಿ. ಬಟ್ ನೀಟಲ್ಲಿ ನಮ್ದು ಅಷ್ಟೊಂದು ಮಾರ್ಕ್ಸ್ ಇಲ್ಲದೆ ಇರೋದ್ರಿಂದ ನಮಗೆ ಆಗಲ್ಲ, ಸರಿ MBBS ಮಾಡ್ಬೇಕಂತ ನನ್ನ ಮಗ ಹೇಳಿದಾಗ ವರ್ಲ್ಡ್ ಎಜುಕೇಷನ್ ಕೌಶಲ್ಯ ಮೇಡಮ್ ಅವ್ರು ಮೀಟ್ ಮಾಡಿದ್ವಿ. ಈ ಥರ ಮೇಡಮ್ ಹೆಂಗೆ ಅಂತ ಒಂದು 3-4 ಆಪ್ಷನ್ ಕೊಟ್ಟರು ನಮಗೆ.
ಕೊಟ್ಟಾಗ ನಮಗೆ ಜಾರ್ಜಿಯಾದು ನಮ್ಗೆ ಅನುಕೂಲ, ಯಾಕಂದರೆ ಅದು ನಾನು ಇದೆಲ್ಲ ನಮ್ಗೆ ವಿಡಿಯೋ ಎಲ್ಲ ತೋರಿಸಿದ್ರು, ಕಾಲೇಜ್ದು ಈ ಥರ ಇದೆ ಅಂತ ಹೇಳ್ಬಿಟ್ಟು. ಆವಾಗ ನಾನು ನನ್ನ ಮಗನ ಕೇಳಿದ್ರೆ ಓಕೆ ಇದು ಹೋಗ್ತೀನಿ, ನಾನು ಎಲ್ಲಾದರೂ ಹೋಗ್ತೀನಿ ಅಂತಂದೆ. ಆಮೇಲೆ ನಮಗೂ ಭಯ, ಎಲ್ಲೋ ನಮ್ಗೆ ಗೊತ್ತಿಲ್ಲದಲ್ಲಿ ಕಳಿಸಿ 3000 ಕಿಲೋಮೀಟ್ರ್ 4000 ಕಿಲೋಮೀಟ್ರ್ ಕಳಿಸ್ತಾರೆ ಮಕ್ಕಳನ್ನ, ಏನಾಗುತ್ತೆ ಅಂತ. ಒಂದು ತಿಂಗಳು ಅಲ್ಲಿಂದ ಮತ್ತೆ ಫೋನ್ ಮಾಡ್ತಿದ್ದೆ, ದಿನ ಮಾಡ್ತೀನಿ, ನಾವು ಇಲ್ಲಿಕ್ಕಿಂತ ಚೆನ್ನಾಗಿದ್ದೀವಿ, ಇಲ್ಲಿ ಇಂಡಿಯನ್ಸ್ ನಮ್ಮ ಕರ್ನಾಟಕದಲ್ಲಿ ಏನು ಊಟ ಸಿಗುತ್ತೆ ಎಲ್ಲ ಸಿಗುತ್ತೆ, ಆಮೇಲೆ ಓದೋದು ನಮ್ಮ ಟೈಮಿಂಗು ತುಂಬ ಚೆನ್ನಾಗಿದೆ ಅಂತ ಅಂದಾಗ ನಮ್ಗೆ ಇನ್ನೂ ಖುಷಿ ಆಯಿತು. ಆಮೇಲೆ ಜಗತ್ತು ನೋಡ್ಕೊಂಬಲ್ಲಿ ಮಕ್ಕಳು ಅಂತ ನಮಗೂ ಒಂದು ಖುಷಿ. ನಾವು ಇಲ್ಲೇ ದಿನ ಅದು ನೋಡ್ತೀವಿ, ಏನೋ ನಾವು ನೋಡದೇ ಇರೋದು ಅವ್ರು ನೋಡಲಿ ಅಂತ. ಇದರಿಂದ ಅದಕ್ಕೆಲ್ಲ ಕೌಶಲ್ಯ ಮೇಡಮ್ನೇ ಕಾರಣ. ನೋಡಿ, ಅವರು ಇವತ್ತು ಅನ್ನದಾನಕ್ಕಿಂತ ವಿದ್ಯಾದಾನ ಮೇಲ್ ಅನ್ನೋದಕ್ಕೆ 3000 ಸ್ಟೂಡೆಂಟ್ಗಳು ಕಳಿಸಿದ್ದಾರೆ ಅಂತ ನನಗೆ ಇವತ್ತು ಹೇಳಿ ಗೊತ್ತಾಗ್ತಾ ಇರೋದು. ಈ ಥರ ನನ್ನ ಮಕ್ಕಳು ಅಂತವ್ರು ಎಷ್ಟು ಜನ ಓದು ಅವ್ರು ಅಂದರೆ ನಮ್ಗೆ ಇನ್ನೇನು ಸಿಗಲ್ಲ ಬಿಡಪ್ಪ ಕರ್ನಾಟಕದಲ್ಲಿ MBBS ಅಂದಾಗ ಈ ಥರದವ್ರು ಒಬ್ರು ಸಿಗ್ತಾರಲ್ಲ ಅಂತ. ಇಲ್ಲ ಅಂತಂದರೆ ನಾವು ಸಿಗಲಿಲ್ಲ ಅಂದರೆ ಇಲ್ಲ ಯಾವುದೋ ಇಂಜಿನಿಯರಿಂಗ್ ಮಾಡೋ ಅದು ಮಾಡೋ ಅಂತ ಹೇಳ್ಬಿಡ್ತೀವಿ. ಅದು ಅವ್ರದ್ದು ಒಂದು ಅಂದರೆ ಯಾವುದೋ ಒಂದು ಪುಣ್ಯ ಕೆಲಸ, ಅದಕ್ಕೆ ತಗೊಳ್ಳುವಂಥ ಖರ್ಚು ಕೊಡಲೇಬೇಕು, ಮಾಡಲೇಬೇಕು. ಬಟ್ ಆ ದಾರಿ ತೋರಿಸೋದೊಂದು ಬೇಕಲ್ಲ, ಅದಕ್ಕೆ ವರ್ಲ್ಡ್ ಎಜುಕೇಷನ್ ಸೆಂಟ್ರ್ ಒಂದು ಮಾರ್ಗದರ್ಶನ. ಇನ್ನು ಮುಂದೆ ಹೋಗೋ ಹುಡುಗರು ಧೈರ್ಯವಾಗಿ ಹೋಗ್ಬೋದು. ಆಮೇಲೆ ಇಷ್ಟಕ್ಕೆ ಇವತ್ತು ಕಳಿಸ್ಬಿಟ್ರು, ಇನ್ನೊಂದು 6 ವರ್ಷ ಅವ್ರು ಯಾರು ಅಂತ ಬಿಡೋದಂತಲ್ಲ, ಅವರು ಪ್ರತಿ ವರ್ಷ ಅವರೇ ಹೋಗ್ತಾರೆ ಮೇಡಮ್. ಅವರು ಪ್ರತಿ ವರ್ಷ ಹೋಗಿ ಅಲ್ಲಿ ಸ್ಟೂಡೆಂಟ್ಗಳನ್ನ ಅಡ್ಮಿಷನ್ ಮಾಡಿಸಿ, ಹಳೆಯ ಸ್ಟೂಡೆಂಟ್ನೆಲ್ಲ ಕರ್ಕೊಂಡು ಅವತ್ತು ರಾತ್ರಿ ಎಲ್ಲ ಕಡೆ ಹೋಗಿ ಒಂದು ಕಡೆ ಊಟ ಕೊಡಿಸಿ ಅವ್ರಿಗೆ ಮತ್ತೆ ಮಾತಾಡ್ಸ್ಕೊಂಡು ನಾವು ಮತ್ತೆ ಫೋನ್ ಇಲ್ಲ ಹಿಂಗೆ ಬಂದಿದ್ರು ಮೇಡಮ್, ನಮ್ಗೆ ಖುಷಿ ಆಗುತ್ತಲ್ವ, ನಾವು ಹೋಗೋದೇ ಮಾಡ್ತಾರಲ್ಲ ಅಂತ. ಅದಕ್ಕೆ ಈಗ ರಜಾ ಇದೆ 2 ತಿಂಗಳು ಅವನಿಗೆ, ಬಂದಿದ್ದಾನೆ ಸಡನ್ನಾಗಿ ಹಿಂಗೆ ಅಂದ್ರೆ ಸರಿ ಮೇಡಮ್ ಬರ್ತೀವಿ. ಬಟ್ ಆರಾಮ್ ಖುಷಿ. ಇಲ್ಲಿ ಅವನು ಇಲ್ಲ ಚೆನ್ನಾಗಿದೆ ಅಂದಾಗ ನಮಗೂ ಒಂಥರ ಖುಷಿ. ನಮ್ಮ ಸ್ಥಾನದಲ್ಲಿ ಅವ್ರು ನಿಂತ್ಕೊಂಡು ಮಾಡಿದಾಗ ನಮಗೂ ಒಂಥರ ಖುಷಿ ಆಗುತ್ತಲ್ಲ ಮೇಡಮ್. ಎಸ್ ಸರ್, ಮತ್ತಷ್ಟು ಮಾತನಾಡೋಣ. ವೀಕ್ಷಕರೇ, ನೀವು ಕೂಡ ಒಂದು ವೇಳೆ MBBS ಮಾಡಬೇಕನ್ನೋ ಆಸೆ ಕನಸಿದ್ರೆ, ವಿದೇಶದಲ್ಲಿ ಹೋಗಿ ಯಾವ ರೀತಿಯಾಗಿ MBBS ಮಾಡಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಅಲ್ಲಿ ವಾತಾವರಣ ಯಾವ ರೀತಿಯಾಗಿರುತ್ತೆ, ಅಲ್ಲಿ ಸೇಫ್ಟಿ ಇರುತ್ತಾ, ಹೀಗೆ ಸಾಕಷ್ಟು ಗೊಂದಲ ನಿಮಗೂ ಕೂಡ ಇದ್ದರೆ ನಿಮ್ಮ TV ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ನಿಮಗೆ ಯಾವುದೇ ರೀತಿಯಾದಂತಹ ಪ್ರಶ್ನೆ ಇದ್ದಲ್ಲಿ ಕೌಶಲ್ಯ ಮಜ್ಜಿಗೆ ಮೇಡಮ್ ಇರ್ತಾರೆ, ಅವರ ಬಳಿ ನೇರವಾಗಿ ಪ್ರಶ್ನೆ ಕೇಳಿ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕಂಡುಕೊಳ್ಬೋದು. ಎಸ್ ಮೇಡಮ್, ಈಗಾಗಲೇ ಅಮೋಘ್ ಅವರು ಕೂಡ ಹೇಳ್ತಾ ಇದ್ರು ಅವ್ರ ಎಕ್ಸ್ಪೀರಿಯನ್ಸ್ ಯಾವ ರೀತಿಯಾಗಿದೆ, ನಿಮ್ಮನ್ನ ಯಾವ ರೀತಿಯಾಗಿ ಕಾಂಟ್ಯಾಕ್ಟ್ ಮಾಡಿದ್ರು, ಹೇಗೆ ವರ್ಲ್ಡ್ ಎಜುಕೇಷನ್ ಸೆಂಟರ್ ಬಗ್ಗೆ ಗೊತ್ತಾಯಿತು ಅಂತ. ಹಾಗೆ ಮಾತಾಡ್ತಾ ಅವ್ರು ಹೇಳ್ತಾ ಇದ್ರು FMG ಎಕ್ಸಾಮ್ ಬಗ್ಗೆ. ಸೊ ಅಲ್ಲಿ ಕಂಪ್ಲೀಟ್ ಆಗಿ MBBS ಕಂಪ್ಲೀಟ್ ಮಾಡಿ ಬಂದ ಮೇಲೆ ಇಲ್ಲಿ ಬಂದು FMG ಎಕ್ಸಾಮ್ನ ಬರೀಬೇಕಾಗತ್ತಾ? ಹಾಗೆ ಕೆಲವ್ರಿಗೆ ಡೌಟ್ ಇರುತ್ತೆ, ವಿದೇಶದಲ್ಲಿ ಹೋಗಿ MBBS ಮಾಡಿ ಬಂದರೆ ಇಂಡಿಯಾದಲ್ಲಿ ವ್ಯಾಲ್ಯೂ ಇರುತ್ತೋ ಇಲ್ವೋ ಅನ್ನುವಂತಹ ಕನ್ಫ್ಯೂಸ್ ಕೂಡ ಇರುತ್ತೆ. ಇದ್ರ ಬಗ್ಗೆ ಕ್ಲಾರಿಟಿ ಕೊಡೋದಾದ್ರೆ ಮೇಡಮ್. FMG ಅನ್ನೋದು ಒಂದು ಸ್ಕ್ರೀನಿಂಗ್ ಟೆಸ್ಟ್ ನಮ್ಮ ದೇಶದಲ್ಲಿ. ಈಗ ರಷ್ಯಾಗೆ ಹೋಗಲಿ, ಜಾರ್ಜಿಯಾಗೆ ಹೋಗಲಿ, ಎನಿ ಕಂಟ್ರಿ ಹೋಗಲಿ, ಈಗ ಜಾರ್ಜಿಯಾದಲ್ಲಿ 6 ವರ್ಷಗಳ ಕಾಲ ಎಜುಕೇಷನ್ ಕಂಪ್ಲೀಟ್ ಆದಮೇಲೆ ವಿದ್ಯಾರ್ಥಿಗಳು ಇಂಡಿಯಾಗೆ ಬರ್ತಾರೆ. ಒಂದು ಲೈಸೆನ್ಸಿಂಗ್ ಟೆಸ್ಟು NMCನವ್ರು ಕಂಡಕ್ಟ್ ಮಾಡ್ತಾರೆ, ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅವರು ಕಂಡಕ್ಟ್ ಮಾಡ್ತಾರೆ. ಇದು ಜಸ್ಟ್ 300 ಮಾರ್ಕ್ಸ್ದು ಎಕ್ಸಾಮ್ ಇರುತ್ತೆ, 150 ಪಾಸಿಂಗ್ ಮಾರ್ಕ್ಸು. ಅದರಲ್ಲಿ ಪಾಸ್ ಆದರೆ 10 ತಿಂಗಳ ಕಾಲ ಇಂಟರ್ನ್ಶಿಪ್ ವಿದ್ಯಾರ್ಥಿಗಳು ಗೌರ್ಮೆಂಟ್ ಕಾಲೇಜ್ ಹಾಸ್ಪಿಟಲ್ಗಳಲ್ಲಿ ಮಾಡಬೇಕಾಗತ್ತೆ. ಅದಾದ ನಂತರ ಅವರು ಇಂಡಿಯಾದಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಲೈಸೆನ್ಸ್ ಸಿಗುತ್ತೆ. ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಾದರೆ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಅಂಡರು ರಿಜಿಸ್ಟ್ರೇಷನ್ ಪಡ್ಕೋತಾರೆ. ಅದಾದಮೇಲೆ ಹೊರದೇಶದಲ್ಲಿ ಓದಿರುವಂಥ ವಿದ್ಯಾರ್ಥಿಗಳು ಇಂಡಿಯಾದಲ್ಲಿ ಓದಿರುವಂಥ ವಿದ್ಯಾರ್ಥಿಗಳಿಗೆ ಸಮಾನರಾಗ್ತಾರೆ. ಸೊ ನಮ್ಮ ಇಂಡಿಯಾದಲ್ಲಿ ಏನೇನು ಅವಕಾಶಗಳಿದೆ ಇಂಡಿಯಾದಲ್ಲಿ ಓದೋರಿಗೆ, ಅಂದರೆ ಗೌರ್ಮೆಂಟ್ ಜಾಬ್ಸ್ ಆಗಿರ್ಬೋದು, ಪ್ರೈವೇಟ್ ಜಾಬ್ಸ್ ಆಗಿರ್ಬೋದು, ಅಥವಾ ಅವರೇ ಓನ್ ಕ್ಲಿನಿಕ್ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡೋದಾಗಿರ್ಬೋದು. ಸೊ ಸಮಾನವಾದ ಅವಕಾಶಗಳು ಹೊರದೇಶಗಳಲ್ಲಿ ಓದಿ ಬಂದು ಇಲ್ಲಿ ಪ್ರಾಕ್ಟೀಸ್ ಮಾಡುವಂಥ ಮಕ್ಕಳಿಗೂ ಕೂಡ ಇರುತ್ತೆ. ಲೈಸೆನ್ಸಿಂಗ್ ಟೆಸ್ಟ್ ಪಾಸ್ ಮಾಡಬೇಕು. ಅದಕ್ಕೆ ಬೇಕಾಗಿರುವಂಥ ತಯಾರಿನ ಜಿಯೋಮೆಡಿ ಯೂನಿವರ್ಸಿಟಿನಲ್ಲೇ ಮಾಡ್ತಾರೆ. ಜಿಯೋಮೆಡಿ ಯೂನಿವರ್ಸಿಟಿ, ಅರೈಸ್ ಮೆಡಿಕಲ್ ಅಕಾಡೆಮಿ ಹೈದ್ರಾಬಾದ್, ಅವ್ರ ಜೊತೆ ಒಂದು ಟೈಅಪ್ ಮಾಡ್ಕೊಂಡಿದ್ದಾರೆ. ಈ ಹೈದ್ರಾಬಾದಿಂದ ಪ್ರೊಫೆಸರ್ಗಳು ಜಾರ್ಜಿಯಾಗೆ ಹೋಗಿ ಜಿಯೋಮೆಡಿ ಯೂನಿವರ್ಸಿಟಿನಲ್ಲಿ FMGಗೆ ಬೇಕಾಗಿರುವಂಥ ಇಂಟಿಗ್ರೇಟೆಡ್ ಕೋಚಿಂಗ್ ನಡೆಸ್ತಾರೆ. ಸೊ ಇದು ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗುತ್ತೆ ಆ್ಯಕ್ಚುಲಿ. ಅದ್ರ ಜೊತೆಗೆ ನಾನು ನೋಡಿರೋಂಗೆ ನಮ್ಮದೇ ಸ್ಟೂಡೆಂಟ್ಸು ಅವರು 6th ಇಯರ್ ಪಾಸ್ ಆದ ತಕ್ಷಣ ಎಲ್ಲ ಮಕ್ಕಳು FMG ಪಾಸ್ ಮಾಡ್ತಾರೆ. ಇದಕ್ಕೆಲ್ಲ ಕಾರಣ ಜಿಯೋಮೆಡಿ ಯೂನಿವರ್ಸಿಟಿನಲ್ಲಿ ಇರುವಂಥ FMG ಕೋಚಿಂಗ್. ಎಸ್ ಮೇಡಮ್, ಮತ್ತಷ್ಟು ಮಾತನಾಡೋಣ. ಅದಕ್ಕೂ ಮುಂಚೆ ಒಬ್ರು ಕಾಲರ್ ಹೇಳಿದ್ದಾರೆ, ಮಾತನಾಡಿಸ್ಬಿಡೋಣ. ಹಾವೇರಿಯಿಂದ ಮದನ್ ಕುಮಾರ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ ಮದನ್ ಕುಮಾರ್ ಅವರೇ. ನಮಸ್ಕಾರ ಮೇಡಮ್. ಮಾತಾಡಿ. ಕೌಶಲ್ಯ ಮೇಡಮ್ ಇದ್ದಾರೆ, ಏನು ಪ್ರಶ್ನೆ ಇದೆ ಕೇಳಿ. ಮೇಡಮ್ ಹಲೋ, ಹೇಳಿ ಸರ್, ಹೇಳಿ ನಿಮ್ಮ ಪ್ರಶ್ನೆ ಏನು? ಈಗ ನಮ್ಮ ಮೇಡಮ್ SLC ಆಗಿದೆ ನಮ್ಮ ಮಗಂದು.
ಅವರು ಈಗ ಒಂದು ಇಲ್ಲಿ CAT ಸರಿಯಾಗಿಲ್ಲ SLC ಮಾಡಿ ಈಗ SLC ಮಾಡಿದ್ದಾನೆ. ಹ್ಞೂ ಒಂದು ಎಜುಕೇಶನ್ ಸೈನ್ಸ್ ತಗೊಂಡಿದ್ದಾನೆ. ಹ್ಞೂ ನಾವು ಡಾಕ್ಟರ್ ಮಾಡ್ತಾ ಇದ್ದೀವಿ. ಅವ್ನು ಏನು ನಿಮ್ಮ ಪ್ರಶ್ನೆ ಏನು ಅಂತ ಸರಿಯಾಗಿ ಅರ್ಥ ಆಗ್ತಿಲ್ಲ. ಸೆಕೆಂಡ್ PUC ಕಂಪ್ಲೀಟ್ ಆಗಿದೆಯಾ? PUC ಆಗಿದೆ ಮೇಡಮ್, ಕಂಪ್ಲೀಟ್ ಆಗಿದೆ. ಸೈನ್ಸ್ ತೊಗೊಂಡಿದ್ದಾರಾ? ಸೈನ್ಸ್ ತಗೊಂಡಿದ್ದಾರೆ. ನೀಟ್ ಬರ್ದಿದ್ದಾರಾ? ನೀಟ್ ಕಮ್ಮಿ ಆಗಿದೆ ಮೇಡಮ್. ಎಷ್ಟು ಬಂದಿದೆ? ಅದು 5,000 ಎಷ್ಟು ಮಾರ್ಕ್ಸ್ ಬಂದಿದೆ? ಎಷ್ಟು ಮಾರ್ಕ್ಸ್? 500 ಮಾರ್ಕ್ಸ್ ಮೇಡಮ್. 200? ಯಾವ ಕ್ಯಾಟಗರಿ? ಅಲ್ಲ, ಯಾವ ಕ್ಯಾಟಗರಿ? OBCನ, ಜನರಲ್ಲಾ, SC STನ? ಜನರಲ್ ಮೇಡಮ್ ನಾವು. ಓ, ಜನರಲ್ ಆದರೆ 213 ಮಾರ್ಕ್ಸ್ ತೆಗಿಬೇಕು ಸರ್. ಸೊ 213 ಮಾರ್ಕ್ಸ್ ತೆಗಿಬೇಕು ಈ ವರ್ಷ ನೀಟ್ ಕಟ್ ಆಫ್ ಪ್ರಕಾರ. 213 ಮಾರ್ಕ್ಸ್ ತೆಗೆದಿದ್ರೆ ಮಾತ್ರ ನೀವು ಹೊರದೇಶಗಳಿಗೆ ಹೋಗಿ MBBS ಮಾಡಲಿಕ್ಕೆ ನೀವು ಅರ್ಹತೆನ ಪಡೆದಿರ್ತೀರ. ಈ ನೀಟ್ ಕಟ್ ಆಫ್ ಮಾರ್ಕ್ಸ್ ಏನಿದೆ ಇದು ಓನ್ಲಿ ಫಾರ್ ಗೋಯಿಂಗ್ ಅಬ್ರಾಡ್ ಅಲ್ಲ. ಹೊರದೇಶಗಳಲ್ಲಿ ಇರುವಂಥ ಯೂನಿವರ್ಸಿಟಿಗಳು ಅಡ್ಮಿಷನ್ ಕೊಡ್ತಾರೆ. ಬಟ್ ವಾಪಸ್ ಇಂಡಿಯಾಗೆ ಬಂದು FMG ಬರೀಬೇಕು ಅಂದರೆ ನೀಟಲ್ಲಿ ಪಾಸ್ ಆಗಿಬಿಟ್ಟು ಹೋಗಬೇಕು. ನೀಟಲ್ಲಿ ಪಾಸ್ ಆಗಿಲ್ಲ ಅಂದರೆ ಆ ಒಂದು ಡಿಗ್ರಿ ನಮ್ಮ ದೇಶದಲ್ಲಿ ವಾಪಸ್ ಬಂದಮೇಲೆ ಎಕ್ಸೆಪ್ಟೆಡ್ ಇರಲ್ಲ. ಸೊ ಯಾವ ವಿದ್ಯಾರ್ಥಿಗಳು ಹೊರದೇಶಗಳಿಗೆ ಹೋಗ್ತೀರಾ ಅಂದರೆ ದಯವಿಟ್ಟು ನಿಮ್ಮ ನೀಟ್ ಮಾರ್ಕ್ಸ್ ನೋಡಿ, ಎಷ್ಟು ಮಾರ್ಕ್ಸ್ ತೆಗೆದಿದ್ದೀರಾ ಚೆಕ್ ಮಾಡಿಕೊಂಡು ಕ್ವಾಲಿಫೈ ಆಗಿದ್ದರೆ ಮಾತ್ರ ಹೊರದೇಶಗಳಿಗೆ ಹೋಗಿ. ಥ್ಯಾಂಕ್ ಯು ಮದನ್ ಕುಮಾರ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ನಾರಾಯಣಸ್ವಾಮಿ ಅಂತ ಹೇಳಿ. ನಮಸ್ತೆ ನಾರಾಯಣಸ್ವಾಮಿ ಅವರೇ. ನಮಸ್ತೆ ಮೇಡಮ್. ಹೇಳಿ, ಏನು ಪ್ರಶ್ನೆ ಇದೆ ಕೇಳಿ. ಅದೇ ಮೇಡಮ್, ನೀವು ಟಿವಿ ಬರ್ತಾ ಇದೆಯಲ್ಲ ನಿಮ್ದು ಏನು ಅಡ್ವರ್ಟೈಸು, ಸಾರಿ ಇದು ಸರ್ MBBS ಬಗ್ಗೆ ನಿಮ್ಗೆ ಏನು ಪ್ರಶ್ನೆ ಇದೆ ಬೇಗ ಮಾತಾಡಬೇಕು, ಕೇಳಿ. ಕೌಶಲ್ಯ ಮೇಡಮ್ ಇದ್ದಾರೆ. ಮೇಡಮ್ ಅದೇ ಈಗ ವೀಸಾ ಎಲ್ಲ ನಿಮ್ದೇ ಅಲ್ಲಿ ಏನಂತ? ಹೌದು ಸರ್, ಎಲ್ಲ ನಾವೇ ಮಾಡ್ತೀವಿ. ವೀಸಾ, ಡಾಕ್ಯುಮೆಂಟೇಷನ್, ಯೂನಿವರ್ಸಿಟಿ ಯಾವ ಯೂನಿವರ್ಸಿಟಿಗೆ ಹೋಗಬೇಕು, ಅಲ್ಲಿ ಫೀಸ್ ಏನಿರುತ್ತೆ, ಅದು ಹೆಂಗೆ ಕಟ್ಟಬೇಕು, ಕಂಪ್ಲೀಟ್ ಗೈಡೆನ್ಸ್ ನಾವೇ ಕೊಡ್ತೀವಿ. ಸೊ ಮಕ್ಳಿಗೆ ಜೊತೆಗೂ ಕರ್ಕೊಂಡು ಹೋಗಿ ಅಲ್ಲಿ ಡ್ರಾಪ್ ಮಾಡ್ತೀವಿ. ನೆಕ್ಸ್ಟ್ 6 ವರ್ಷಗಳ ಕಾಲ ಅವ್ರ ಎಜುಕೇಷನ್ ಕಂಪ್ಲೀಟ್ ಆಗೋ ತನಕನೂ ಸಂಪೂರ್ಣವಾಗಿ ಮಕ್ಳ ಜವಾಬ್ದಾರಿನ ನಾವು ಹೊತ್ಕೋತೀವಿ. ಥ್ಯಾಂಕ್ ಯು ನಾರಾಯಣಸ್ವಾಮಿ ಅವರೇ ಕರೆ ಮಾಡಿದ್ದಕ್ಕಾಗಿ. SM ಅವರು ಈಗಾಗಲೇ ನೀವು ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ರಿ. ಈಗಾಗಲೇ ಸೆಕೆಂಡ್ ಇಯರ್ ಕಂಪ್ಲೀಟ್ ಕೂಡ ಮಾಡಿದ್ದೀರಾ, ಥರ್ಡ್ ಇಯರ್ಗೆ ಕಾಲಿಟ್ಟಿದ್ದೀರಾ. ಸೊ ಇಷ್ಟು ದಿನ ಅಲ್ಲಿನ ಎಜುಕೇಷನ್ ನೀವು ಪಡೆದುಕೊಂಡಿದ್ದೀರಾ. ಸೊ ಅಲ್ಲಿ ಎಜುಕೇಷನ್ಗೂ ಇಂಡಿಯಾ ಎಜುಕೇಷನ್ಗೂ ಯಾವ ರೀತಿಯಾಗಿ ಡಿಫ್ರೆನ್ಸ್ ಅನಿಸುತ್ತೆ? ಮುಖ್ಯವಾಗಿ ನೀವು ಜಾರ್ಜಿಯಾನೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ ಅನ್ನೋದನ್ನು ತಿಳಿಸ್ಕೊಡ್ಬೋದಾ? ಇಂಡಿಯಾ ಕಂಪೇರ್ ಮಾಡಿದರೆ ಇಂಡಿಯಾಲಿ ಅಂದರೆ ಥಿಯರಿ ಪಾರ್ಟ್ ಇಲ್ಲಿ ಜಾಸ್ತಿ ಇರುತ್ತೆ. ಅಲ್ಲಿ ಆದರೆ ಥಿಯರಿ ಪಾರ್ಟ್ ಸ್ವಲ್ಪ ಕಡಿಮೆ, ಎಕ್ಸಾಮ್ಸು ಅಷ್ಟೊಂದು ಸ್ಟ್ರೆಸ್ ಏನಿರಲ್ಲ. ಮೇಯ್ನ್ಲಿ MCQ ಬೇಸ್ಡ್ ಇರುತ್ತೆ. ನಾವು MCQ ಬೇಸ್ಡ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ಥಿಯರಿ ಇನ್ಫಾರ್ಮೇಷನ್ಸ್ ತಿಳ್ಕೊಬೋದು. ಆದರೆ ಇಲ್ಲಿ ರಿಟರ್ನ್ ಇರುತ್ತೆ. ಇಲ್ಲಿ ಕಂಪೇರ್ ಮಾಡಿದರೆ ಅಲ್ಲಿ ಎಕ್ಸಾಮ್ ಸ್ವಲ್ಪ ಈಸಿ ಇರುತ್ತೆ. ಆ ಥರ ಮಾಡ್ಕೋಬೋದು ನಾವು. ಎಸ್ ಮಲ್ಲಿಕಾರ್ಜುನ್ ಸರ್, ಇನ್ನು ಮಗ ಈಗಾಗಲೇ ಹೋಗಿ ವಿದೇಶದಲ್ಲಿ, ಅದರಲ್ಲೂ ಜಾರ್ಜಿಯಾದಲ್ಲಿ MBBS ಮಾಡ್ತಿದ್ದಾರೆ. ನೀವು ಯಾವಾಗ ಬೇಕಾದ್ರೂ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದಾ, ಹೇಗೆ ಅಂತ? ಇಲ್ಲ ಇಂಥದ್ದೇ ಟೈಮಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಏನಾದರೂ ರೂಲ್ಸ್ ಏನಾದರೂ ಇದೆಯಾ? ಆ ಥರ ಏನಿಲ್ಲ ಮೇಡಮ್. ಇವರು ಕ್ಲಾಸಲ್ಲಿದ್ದಾಗ ನಾವು ಫೋನ್ ಮಾಡಿ ಕ್ಲಾಸಲ್ಲಿದ್ದಾಗ ಕ್ಲಾಸಲ್ಲಿ ಮೆಸೇಜ್ ಮಾಡ್ತಾರೆ. ನಾವು ಇಲ್ಲಿಂದ ಒಂದು ನಂಬರ್, ಇಲ್ಲಿಂದ ಆಲ್ರೆಡಿ ಫೋನ್ ನಂಬರು ಬಂದಿರುತ್ತೆ. ಆಮೇಲೆ ವಾಟ್ಸಪ್ ಕಾಲ್ ಮಾತ್ರ ಹೋಗ್ತಾ ಇರ್ತದೆ, ನಮ್ಮ ಇದು ಕಾಲ್ ಹೋಗಲ್ಲ. ಅವರು ಕ್ಲಾಸಲ್ಲಿದ್ದೇನೆ ಅಂದರೆ 24 ಗಂಟೆನೂ ಬೇಕಾದ್ರೆ ಫೋನಲ್ಲಿ ಮಾತಾಡ್ಬೋದು. ಅವ್ರು ಕ್ಲಾಸಲ್ಲಿ ಇರೋದು ಬಿಟ್ಟು ಅಷ್ಟೇ ವಿಡಿಯೋ ಕಾಲ್ ಮಾಡ್ತಾರೆ. ಪ್ರತಿದಿನವೂ ನಮಗೆ ಕಾಂಟ್ಯಾಕ್ಟ್ ಇರ್ತಾರೆ. ನಮ್ಮ ಜೊತೆನೇ ಇದ್ದಾರೆ ಅನ್ನೋ ಥರ ಒಂದು ಫೀಲಿಂಗ್ ಇರುತ್ತೆ ನಮಗೆ. ಏನು ಮಾಡ್ತಾಯಿದ್ದಾರೆ, ಏನು ತಿಂಡಿ ತಿಂದರು, ಇದೆಲ್ಲ ಇಲ್ಲ ಚೆನ್ನಾಗಿದೆ ಊಟ. ನಾವು ಊಟ ಅಂದರೆ ನಮಗೂ ಅವ್ರಿಗೂ 2 ಅವರ್ ಡಿಫ್ರೆಂಟ್ ಇರುತ್ತೆ. ಇಲ್ಲಿ 1 ಗಂಟೆ ಆಗಿದ್ದರೆ ಅಲ್ಲಿ 3 ಗಂಟೆ ಆಗಿರುತ್ತೆ. ಆವಾಗ ನಾವು ನೈಟ್ ಏನು ಅಂತ ಡಿಫ್ರೆಂಟ್ ಅದೆಲ್ಲ ಮಾಡ್ತೀವಿ. 24 ಗಂಟೆನೂ ಯಾವಾಗ ಬೇಕಾದ್ರೂ ಫೋನ್ ಮಾಡ್ಬೋದು. ಕ್ಲಾಸಲ್ಲಿ ಇದೇನು ಮೆಸೇಜ್ ಮಾಡೋದು ನಾವು ಮಾಡೋದಿಲ್ಲ ಅವಾಗ. ಅಂದರೆ ನಾವು ಅಂದ್ಕೊಂಡಿದ್ದು ರಾತ್ರಿ 8 ಗಂಟೆಗೆ ದಿನ ಒಂದು ಸಲ ಮಾತಾಡ್ತೀವಿ, ಏನಪ್ಪ ಊಟ ಆಯ್ತಾ ಏನಪ್ಪ ಮಾತಾಡ್ತೇನೆ ಅಷ್ಟೇ. ಓಕೆ ಸರ್. ಇನ್ನು ಕೌಶಲ್ಯ ಮೇಡಮ್, ಮುಖ್ಯವಾಗಿ MBBS ಮಾಡಬೇಕಂದ್ರೆ ಸಾಕಷ್ಟು ಅಮೌಂಟ್ ಖರ್ಚಾಗುತ್ತೆ ಅನ್ನೋದು ಗೊತ್ತೇ ಇದೆ. ಸೊ ಅದರಲ್ಲೂ ಕೂಡ ಹೋಗಿ ನಾವು ವಿದೇಶದಲ್ಲಿ MBBS ಮಾಡ್ತೀವಿ ಅಂದರೆ ಒಂದು ಹೆಜ್ಜೆ ಮುಂದೆ ಇಟ್ಟಂಗೆ. ಅಂದರೆ ತುಂಬ ಅಮೌಂಟ್ ಆಗ್ಬೋದು, ವಿದೇಶದಲ್ಲಿ ಜಾಸ್ತಿ ಅಮೌಂಟ್ ಖರ್ಚಾಗುತ್ತೆ ಎಜುಕೇಷನ್ಗೆ ಅನ್ನುವಂತಹ ಯೋಚನೆ ಕೂಡ ಇದೆ. ಸೊ ಬಜೆಟ್ ಯಾವ ರೀತಿಯಾಗಿರುತ್ತೆ ಅಲ್ಲಿ ಇಂಡಿಯಾಗೆ ಕಂಪೇರ್ ಮಾಡಿದರೆ ಅನ್ನೋದನ್ನು ತಿಳಿಸ್ಕೊಡ್ಬೋದಾ? ನಾವು ಜಾರ್ಜಿಯಾದಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್, ರಷ್ಯಾ ಕಂಪೇರ್ ಮಾಡಿದ್ರೆ. ನಿಮಗೆ ಟೋಟಲ್ ಬಡ್ಜೆಟ್ಟು ಹೆಚ್ಚು ಕಡಿಮೆ 50 ಲಕ್ಷ ಬರುತ್ತೆ. ಜಾರ್ಜಿಯಾದಲ್ಲಿ ವರ್ಷಕ್ಕೆ ಒಂದು 8 ಲಕ್ಷ ಬರುತ್ತೆ. ಬಟ್ ಅದರ್ವೈಸ್ ಕಡಿಮೆ ಬಡ್ಜೆಟ್ ಇದ್ದರೆ ರಷ್ಯಾಗೂ ಹೋಗ್ಬೋದು. ಮಿನಿಮಮ್ 25 ಲಕ್ಷದಲ್ಲಿ ಅವ್ರ ಒಂದು MBBS ಎಜುಕೇಷನ್ ಕಂಪ್ಲೀಟ್ ಆಗುತ್ತೆ. ಬಟ್ ಜಾರ್ಜಿಯಾದ ಅಡ್ವಾಂಟೇಜ್ ಏನಂದರೆ, ಒಂದೇ ಟಿಬ್ಲಿಸಿ ಅನ್ನೋದು ಕ್ಯಾಪಿಟಲ್ ಸಿಟಿ. ಟಿಬ್ಲಿಸಿನಲ್ಲಿ ಹೆಚ್ಚು ಕಡಿಮೆ 15 ಮೆಡಿಕಲ್ ಕಾಲೇಜಸ್ ಇದೆ. ಇಲ್ಲಿ ಹೆಚ್ಚು ಕಡಿಮೆ 15,000 ಇಂಡಿಯನ್ ಸ್ಟೂಡೆಂಟ್ಸ್ ಇದ್ದಾರೆ.
ಇಲ್ಲಿ ಇಂಡಿಯನ್ ಹಾಸ್ಟೆಲ್, ಫುಡ್, ಮೆಸ್ಸು, ಮಕ್ಕಳಿಗೆ ಅಡಾಪ್ಟ್ ಆಗೋಕ್ಕೆ ಏನೇನು ಬೇಕು ಎಲ್ಲ ಸಿಗುತ್ತೆ. ಅದ್ರ ಜೊತೆಗೆ ಜಾರ್ಜಿಯಾದಲ್ಲಿ ಸ್ಪೆಷಲಿ ಜಿಯೋಮೆಡಿ ದೇ ಹ್ಯಾವ್ ವೆರಿ ಗುಡ್ ಎಜುಕೇಷನ್ ಸಿಸ್ಟಮ್ ಆ್ಯಂಡ್ ತುಂಬ ಸ್ಟ್ರಾಂಗ್ ಎಜುಕೇಷನ್ ಸಿಸ್ಟಮ್ ಇದೆ. ಇಲ್ಲಿ ಬೇಸಿಕ್ಸ್ ಚೆನ್ನಾಗಿ ಹೇಳ್ಕೊಡ್ತಾರೆ. ತುಂಬ ಸ್ಮಾಲ್ ಗ್ರೂಪ್ಸ್ ಇರುತ್ತೆ, ಅಂದರೆ ಒಂದು ಕ್ಲಾಸಲ್ಲಿ ಬರೀ 15 ಜನ ಇರ್ತಾರೆ. ದೇ ಹ್ಯಾವ್ ರೆಗ್ಯುಲರ್ ಅಸೆಸ್ಮೆಂಟ್ಸ್ಗಳಿರುತ್ತೆ, ಅಂದರೆ ಡೈಲಿ ಟೆಸ್ಟು, ವೀಕ್ಲಿ ಟೆಸ್ಟು, ಮಿಡ್ ಟರ್ಮು, ಫೈನಲ್ಸು, ಈ ಥರ ಅವ್ರದ್ದು ಅಸೆಸ್ಮೆಂಟ್ ಪ್ರಾಸೆಸ್ಸೇ ಡಿಫ್ರೆಂಟ್ ಆಗಿರುತ್ತೆ. ಸೊ ಸ್ಟೂಡೆಂಟ್ಸ್ಗೆ ಅಷ್ಟು ಬರ್ಡನ್ ಅನ್ಸಲ್ಲ, ಹಾಗೆಯೇ ಓದ್ತಿರ್ತಾರೆ ಅವರು. ಕನ್ಸಿಸ್ಟೆಂಟಾಗಿ ಓದೋದ್ರ ಬಗ್ಗೆ ಗಮನ ಕೊಡಬೇಕಾಗುತ್ತೆ. ಯಾಕೆಂದರೆ ಎವ್ರಿ ಆಲ್ಟರ್ನೇಟಿವ್ ಡೇ ಟೆಸ್ಟ್ಗಳಿರುತ್ತೆ, ಸೆಮಿನಾರ್ಸ್ ಇರುತ್ತೆ. ಸೊ ವಿದ್ಯಾರ್ಥಿಗಳು ಒಂದು ಡಿಸಿಪ್ಲಿನ್ ಆಗಿರೋಕ್ಕೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅದ್ರ ಜೊತೆಗೆ ಜಿಯೋಮೆಡಿನಲ್ಲಿ ದೇ ಹ್ಯಾವ್ ಜರ್ಮನ್ ಲ್ಯಾಂಗ್ವೇಜ್ ಪ್ರೋಗ್ರಾಮ್ಸ್ ಅಂತ, ಅಂದರೆ ಜರ್ಮನ್ ಲ್ಯಾಂಗ್ವೇಜ್ ಎಲ್ಲ ಹೇಳ್ಕೊಡ್ತಾರೆ 4ನೇ ವರ್ಷದ ವಿದ್ಯಾರ್ಥಿಗಳಿಗೆ. ಮುಂದೆ PG ಏನಾದರೂ ಜರ್ಮನಿನಲ್ಲಿ ಮಾಡಬೇಕು ಅಂದರೆ ಲ್ಯಾಂಗ್ವೇಜ್ ಸರ್ಟಿಫಿಕೇಷನ್ಸ್ ಬೇಕು. ಅಂದರೆ A1, A2, B1, B2, C1, C2 ಇವೆಲ್ಲ ಲ್ಯಾಂಗ್ವೇಜ್ ಪ್ರೋಗ್ರಾಮ್ಗಳು ಕಂಪ್ಲೀಟ್ ಮಾಡಿದ್ರೆ ಜರ್ಮನಿನಲ್ಲಿ ಹೋಗಿ ಫ್ರೀಯಾಗಿ MBBS ಮಾಡ್ಬೋದು. ಸೊ ಅದಕ್ಕೆ ಬೇಕಾಗಿರುವಂಥ ತಯಾರಿನ ಜಿಯೋಮೆಡಿನಲ್ಲಿ ಕೂಡ ಮಾಡ್ತಾರೆ. ಯಾಕೆಂದರೆ ಜಾರ್ಜಿಯಾ ಒಂದು ಯುರೋಪಿಯನ್ ಕಂಟ್ರಿ. ಸೊ ಅಲ್ಲಿರೋವಂಥ ವಿದ್ಯಾರ್ಥಿಗಳು ಅವ್ರದ್ದೊಂದು ಪೋಸ್ಟ್ ಗ್ರ್ಯಾಜುಯೇಷನ್, ಅಂದರೆ ಜಾರ್ಜಿಯನ್ಸ್ ಆಗಲಿ ಅಥವಾ ಇನ್ ಕಾಮನ್ ನಮ್ಮ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್, ಇಂಡಿಯನ್ ಸ್ಟೂಡೆಂಟ್ಸ್ ಆಗಲಿ ಯುರೋಪಲ್ಲಿ ಹೋಗಿ ಅವ್ರ ಎಜುಕೇಷನ್ ಕಂಟಿನ್ಯೂ ಮಾಡಬೇಕಂದ್ರೆ ಲ್ಯಾಂಗ್ವೇಜ್ ಇಸ್ ವೆರಿ ಮಚ್ ರಿಕ್ವೈರ್ಡು. ಸೊ ಅದಕ್ಕೋಸ್ಕರ ಲ್ಯಾಂಗ್ವೇಜ್ ಕೂಡ ಹೇಳ್ಕೊಡ್ತಾರೆ. ಸೊ ನಮ್ಮ ಇಂಡಿಯನ್ ವಿದ್ಯಾರ್ಥಿಗಳು ಆ ಒಂದು ಏನು ಉಪಯೋಗ ಕೂಡ ಪಡ್ಕೋಬೋದು ಜರ್ಮನ್ ಲ್ಯಾಂಗ್ವೇಜ್. ಸೊ ಇದರಿಂದ ಜರ್ಮನಿನಲ್ಲಿ ಫ್ರೀ ಎಜುಕೇಷನ್ ಇರುತ್ತೆ PG ಟೈಮಲ್ಲಿ. ಆಮೇಲೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ PGನಲ್ಲಿ. ಮಿನಿಮಮ್ ಅಂದರೂ 5,000 to 6,000 ಯೂರೋಸ್ ಸ್ಯಾಲ್ರಿ ಎಲ್ಲ ಸಿಗುತ್ತೆ ಮಕ್ಕಳಿಗೆ. ಸೊ ಬೇಸಿಕಲಿ ಜಾರ್ಜಿಯಾಗೆ ಹೋದರೆ ಪೇರೆಂಟ್ಸ್ ಜವಾಬ್ದಾರಿ 6 ವರ್ಷ ಆದ ತಕ್ಷಣ ಮುಗಿದ್ಬಿಡುತ್ತೆ. ಸೊ ಬಟ್ ಸ್ಟೂಡೆಂಟ್ಸು ಫೋಕಸ್ ಮಾಡಬೇಕು. ಸೊ ಬರೀ MBBS ಮಾಡೋದಲ್ಲ, ಅದ್ರ ಜೊತೆಗೆ ಅವ್ರದ್ದು ಫ್ಯೂಚರ್ ಪ್ಲ್ಯಾನ್ಸ್ಗಳು ಮಾಡಬೇಕು. ಅದಕ್ಕೆ ಬೇಕಾಗಿರೋಂಥ ಪ್ಲ್ಯಾಟ್ಫಾರ್ಮ್ನ ಯೂನಿವರ್ಸಿಟಿನವ್ರು ಕೊಡ್ತಾರೆ. ಎಸ್ ಮೇಡಮ್, ಮತ್ತಷ್ಟು ಮಾತನಾಡೋಣ. ಒಬ್ರು ಕಾಲರ್ ಐಡಿ ಇದ್ದಾರೆ, ಇಂದಿರಾ ಅಂತ ಹೇಳಿ, ರಾಣಿಬೆನ್ನೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಇಂದಿರಾ ಅವರೇ. ನಮಸ್ಕಾರ ಅಮ್ಮ. ಮಾತಾಡಿ. ಕೌಶಲ್ಯ ಮೇಡಮ್ ಇದ್ದಾರೆ, MBBS ಬಗ್ಗೆ ಏನು ಪ್ರಶ್ನೆ ಇದೆ ಕೇಳಿ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮ್ಯಾಮ್, ಹೇಳಿ. ನಮ್ದು ರಾಣಿಬೆನ್ನೂರಿಂದ ಮೇಡಮ್ ಮಾತಾಡ್ತಾ ಇರೋದು. ಓಕೆ. ಅಂದ್ರೆ ನಮ್ಮ ಮೊಮ್ಮಗ 150 ತಗೊಂಡಿದ್ದಾನೆ. ಇದು CET ಇದು ನೀಟಲ್ಲಿ ಇದೇ ವರ್ಷ ಬರ್ದಿರೋದಾ ಹೋದ ವರ್ಷನೂ ಬರ್ದಿರೋದಾ? ಇದೇ ವರ್ಷ ಅಮ್ಮ. ಈಗ ಅದಕ್ಕೆ ಅವನಿಗೆ ನಮ್ದು ST ಕ್ಯಾಟಗರಿ ಬರುತ್ತೆ. ST ಕ್ಯಾಟಗರಿ ಇದ್ರೂ 173 ಮಾರ್ಕ್ಸ್ ತೆಗಿಬೇಕು ಮ್ಯಾಮ್. ಸೊ ಕ್ವಾಲಿಫೈಡ್ ಇಲ್ಲ. 1 ವರ್ಷ ಲಾಂಗ್ ಟರ್ಮ್ ಮಾಡಿಸಿ ನೆಕ್ಸ್ಟ್ ಇಯರ್ ಕಳಿಸಿ ಅವನಿಗೆ. ಓಕೆ, ಥ್ಯಾಂಕ್ ಯು ಇಂದಿರಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಮುಖ್ಯವಾಗಿ ನಮ್ಮ ಇಂಡಿಯಾದಲ್ಲಿ MBBS ಮಾಡಬೇಕಂದ್ರೆ ನೀಟ್ ಎಕ್ಸಾಮ್ ಬರೀಲೇಬೇಕು. ಸೊ ವಿದೇಶದಲ್ಲೂ ಕೂಡ ಹೋಗಿ MBBS ಮಾಡಬೇಕಂದ್ರೆ ನೀಟ್ ಎಕ್ಸಾಮ್ ಬರೀಲೇಬೇಕಾ? ಯಾಕೆ ನೀಟ್ ಎಕ್ಸಾಮ್ ಅಷ್ಟು ಇಂಪಾರ್ಟೆಂಟ್ ವಿದೇಶದಲ್ಲೂ ಕೂಡ ತಿಳಿಸ್ಕೊಡ್ಬೋದಾ? ಸೊ ವಿದೇಶಗಳಲ್ಲಿರೋ ಯೂನಿವರ್ಸಿಟಿಗಳಿಗೆ ನೀಟ್ ಬೇಕಾಗಿಲ್ಲ. ಅಂದರೆ ಹೊರದೇಶದಲ್ಲಿರೋ ಯೂನಿವರ್ಸಿಟೀಸು ನೀಟಲ್ಲಿ ಪಾಸ್ ಆಗಬೇಕು ಅಂತ ಏನು ಕಂಪಲ್ಸರಿ ಇಲ್ಲ. ವಿತೌಟ್ ನೀಟ್ ಕೂಡ ಹೋಗ್ಬೋದು. ಅಡ್ಮಿಷನ್ಸ್ ನಿಮಗೆ ರಷ್ಯಾದಲ್ಲೂ ಕೊಡ್ತಾರೆ, ಜಾರ್ಜಿಯಾದಲ್ಲೂ ಕೊಡ್ತಾರೆ. ಎನಿ ಕಂಟ್ರಿನಲ್ಲಿ ಅಪ್ಲೈ ಮಾಡ್ಕೊಂಡು ಹೋಗ್ಬೋದು. ಬಟ್ ಸಮಸ್ಯೆ ಇರೋದು ಇಂಡಿಯಾಗೆ ವಾಪಸ್ ಬಂದಮೇಲೆ. ಈ ವಿದ್ಯಾರ್ಥಿಗಳು ನಾನು ಇಂಡಿಯಾಗೆ ವಾಪಸ್ ಬರಬೇಕು, FMG ಬರೀಬೇಕು, ಇಂಡಿಯಾದಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ವಿತೌಟ್ ನೀಟ್ ಹೋದರೆ ಇಂಡಿಯಾದಲ್ಲಿ FMG ಎಕ್ಸಾಮ್ನ ಕೊಡೋದಿಲ್ಲ. NMC ಗೈಡ್ಲೈನ್ಸೇ ಇದೆ. ಆ್ಯಸ್ ಪರ್ ದ 2021ನಲ್ಲಿ ಹೊಸ NMCನವರು ಹೊಸ ಗೈಡ್ಲೈನ್ಸ್ನ ತೊಗೊಂಬಂದಿದ್ದಾರೆ. ಅದ್ರ ಪ್ರಕಾರವಾಗಿ ನೀಟಲ್ಲಿ ಪಾಸ್ ಆಗಿರಬೇಕು. ಪಾಸ್ ಆಗಿಲ್ಲ ಅಂದರೆ FMG ಕೊಡಲ್ಲ. FMG ಎಕ್ಸಾಮ್ ಬರೆದಿಲ್ಲ ಅಂದರೆ ಇಂಡಿಯಾದಲ್ಲಿ ಲೈಸೆನ್ಸ್ ಸಿಗಲ್ಲ, ಮುಂದೆ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಸೊ ಎಷ್ಟೋ ವಿದ್ಯಾರ್ಥಿಗಳು ವಿತೌಟ್ ನೀಟ್ ಹೋಗ್ತಾರೆ. ಸೊ ನನಗೆ ಎಷ್ಟೋ ವಿದ್ಯಾರ್ಥಿಗಳು ಕೇಳ್ತಾರೆ, ಮ್ಯಾಮ್ ನಾವು ಬೇರೆ ಒಂದು ಕನ್ಸಲ್ಟೆನ್ಸಿ ಜೊತೆ ಮಾತಾಡಿದ್ವಿ, ಅವರು ವಿತೌಟ್ ನೀಟ್ ಹೋಗ್ಬೋದು ಅಂತಾರೆ, ಕಳಿಸ್ತೀವಿ ಅಂತಾರೆ, ನೀವು ಯಾಕೆ ಹಿಂಗೆ ಅಂತೀರಾ, ನೀವು ಯಾಕೆ ಕಳಿಸಲ್ಲ ಅಂತೀರಾ? ಸೊ ಈಗ ಅಡ್ಮಿಷನ್ ಯಾವುದೇ ಒಂದು ಯೂನಿವರ್ಸಿಟಿ ಕೊಡ್ತಾರೆ, ಅಡ್ಮಿಷನ್ ಸಿಗುತ್ತೆ, ಸ್ಟೂಡೆಂಟ್ಸ್ ಟ್ರಾವೆಲು ಮಾಡ್ಬೋದು. ಬಟ್ 6 ವರ್ಷ ಆದಮೇಲೆ ಆ ಒಂದು 6 ವರ್ಷ ಡಿಗ್ರಿ ಮಾಡಿದ್ಮೇಲೂ ನಿಮ್ಮ ಮಕ್ಕಳ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಸೆಕೆಂಡ್ PUC ಇರುತ್ತೆ ಇಂಡಿಯಾದಲ್ಲಿ. ಯಾಕೆಂದರೆ 6 ವರ್ಷಗಳ ಡಿಗ್ರಿ ನಮ್ಮ ದೇಶದಲ್ಲಿ ಅದನ್ನು ಅವ್ರು ಎಕ್ಸೆಪ್ಟ್ ಮಾಡಲ್ಲ ವಿತೌಟ್ ನೀಟ್. ಸೊ ತುಂಬ ಕೇರ್ಫುಲ್ ಆಗಿರೋದು ತುಂಬ ಇಂಪಾರ್ಟೆಂಟು. ಯಾರೇ ನಿಮಗೆ
ಕಾಲ್ ಮಾಡಿದ್ರು, ಏನೇ ಒಂದು MBBS ಅಬ್ರಾಡ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟರು, ನೀವು ನೀಟಲ್ಲಿ ಕ್ವಾಲಿಫೈ ಆಗಿದ್ದರೆ ಮಾತ್ರ ವಿದ್ಯಾರ್ಥಿಗಳು ಅಡ್ಮಿಷನ್ಸ್ ತೊಗೋಬೇಕು, ಹೋಗಬೇಕು. ಅದರ್ವೈಸ್ ಅದು ನೀವು 6 ವರ್ಷ ಅಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ MBBS ಮಾಡೋದು ಕೂಡ ವ್ಯರ್ಥ, ನಿಮ್ಮ ಸಮಯ ವ್ಯರ್ಥ, ಪೋಷಕರ ಹಣ ವ್ಯರ್ಥ. ಸೊ ಹೊರದೇಶಗಳಿಗೆ ಹೋಗ್ತೀರಾ ಅಂದರೆ ದಯವಿಟ್ಟು ನೀಟಲ್ಲಿ ಕ್ವಾಲಿಫೈ ಆಗಿ ಹೋಗಿ. ಎಸ್ ಮೇಡಮ್, ಮತ್ತಷ್ಟು ಮಾತನಾಡೋಣ. ಒಬ್ರು ಕಾಲರ್ ಹೇಳಿದ್ದಾರೆ, ಮಾತನಾಡಿಸ್ಬಿಡೋಣ. ರಮೇಶ್ ಅಂತ ಹೇಳಿ ಕರೆ ಮಾಡಿದ್ದಾರೆ ದಾವಣಗೆರೆಯಿಂದ. ನಮಸ್ತೆ ರಮೇಶ್ ಅವರೇ. ಮೇಡಮ್ ನಮಸ್ತೆ. ಮಾತಾಡಿ, ಏನು ಪ್ರಶ್ನೆ ಇದೆ ಕೇಳಿ. ಮೇಡಮ್ ನನ್ನ ಮಗ ನೀಟ್ ಎಕ್ಸಾಮ್ ಬರ್ದ ಮೇಡಮ್. ಓಕೆ, ಹೇಳಿ ಸರ್. ನೀಟ್ ಎಕ್ಸಾಮ್ ಬರ್ದಾನೆ. ಈಗ 6 ಇಯರ್ಸ್ಗೆ 20 lakhs ಅಲ್ಲೇ ಇದಾಗುತ್ತಾ? 20 lakhsಲ್ಲಿ ಮುಗಿಯಲ್ಲ ಸರ್. ರಷ್ಯಾದಲ್ಲಿ ಒಂದು ಮಿನಿಮಮ್ 25 ಆದರೂ ಬೇಕೇ ಬೇಕು. 25 ಲಕ್ಷ? ಹಾಂ, ಅದು ಕಂಪ್ಲೀಟ್ ಆಗಲಿಕ್ಕೆ ಅಂದರೆ ಕಾಲೇಜ್ ಫೀಸು ಒಂದು 15 ಲಕ್ಷ ಬರುತ್ತೆ, ಹಾಸ್ಟೆಲ್ಲು, ಫುಡ್ಡು, ಹೋಗೋ ಬರೋ ಖರ್ಚು ಒಂದು 10 ಲಕ್ಷ ಬರುತ್ತೆ. ಸೊ ಟೋಟಲಿ ಒಂದು 25 ಲಕ್ಷ ಮಿನಿಮಮ್ ಬರುತ್ತೆ. ಓಕೆ, ಥ್ಯಾಂಕ್ ಯು ರಮೇಶ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಎಸ್ ಸಮೋಗ್ ಅವರೇ, ಇನ್ನು ನಿಮ್ಮ ಜಾರ್ಜಿಯಾ ಯೂನಿವರ್ಸಿಟಿ ಬಗ್ಗೆ ತಿಳಿಸ್ಕೊಡಿ. ಹಾಗೆ ಇಂಡಿಯಾದಲ್ಲಿ ಇರುವಂತಹ ಸಬ್ಜೆಕ್ಟ್ಸು ಮತ್ತು ಜಾರ್ಜಿಯಾ ಯೂನಿವರ್ಸಿಟಿಲಿ ಇರುವಂತಹ ಸಬ್ಜೆಕ್ಟು ಸೇಮಾ MBBSಗೆ ಅಂತ? ಇವಾಗ ಆಗಲೇ ಕೌಶಲ್ಯ ಮ್ಯಾಮ್ ಹೇಳ್ದಂಗೆ FMG ಎಕ್ಸಾಮ್ ಬರೀಬೇಕು ಇಂಡಿಯಾದಿಂದ ಬರಬೇಕಾದ್ರೆ. ಜಾರ್ಜಿಯಲ್ಲಿ ಆಲ್ಮೋಸ್ಟ್ 15 ಯೂನಿವರ್ಸಿಟೀಸ್ ಇದೆ. ಆ ಎಲ್ಲ ಯೂನಿವರ್ಸಿಟಿ ಕಂಪೇರ್ ಮಾಡಿದ್ರೆ ಈ ಜಿಯೋಮಿಡಿ ಯೂನಿವರ್ಸಿಟಿಲಿ FMG ಪಾಸಿಂಗ್ ರೇಟ್ ಜಾಸ್ತಿ. ಸೊ ಇವಾಗ FMGಯಲ್ಲಿ 19 ಸಬ್ಜೆಕ್ಟ್ಸ್ ಬರುತ್ತೆ. ಆ ಎಲ್ಲ ಸಬ್ಜೆಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅವರು ನಮಗೆ FMG ಪಾಸ್ ಆಗೋ ಥರ ಹೇಳ್ಕೊಡ್ತಾರೆ. ಲೈಕ್ ಇಂಡಿಯಾಯಿಂದ ಟೀಚರ್ಸು ಅಲ್ಲಿ ಬಂದು ಹೇಳ್ಕೊಡೋತಾರೆ. ಅವಾಗ ನಮಗೆ ಮಾಡ್ಬೋದು. ಎಸ್ ಅಮ್ಮ ಅವರೇ. ಓಕೆ, ಮತ್ತೊಬ್ರು ಕಾಲರ್ ಹೇಳಿದ್ದಾರೆ, ಮಾತನಾಡಿಸ್ಬಿಡೋಣ. ಬೆಂಗಳೂರಿಂದ ಸುಚಿತ್ರಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ ಸುಚಿತ್ರಾ ಅವರೇ. ಸುಚಿತ್ರಾ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಲೋ, ದಯವಿಟ್ಟು ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ. ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಮೇಡಮ್ ನಮಸ್ತೆ. ನಮಸ್ತೆ ಮ್ಯಾಮ್, ಹೇಳಿ ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಮ್ಯಾಮ್ ಅದೇ ನನ್ನ ಸಿಸ್ಟರ್ಗೆ ನಾವು MBBS ಅಡ್ಮಿಷನ್ಸ್ ನೋಡ್ತಾ ಇದ್ದೀನಿ. ಓಕೆ, ನನ್ನ ಹೆಸರು ಬಂದು ಸುಚಿತ್ರಾ ಅಂತ. ಓಕೆ, ನೀಟಲ್ಲಿ ಎಷ್ಟು ಬಂದಿದೆ? ಬಂದು ರಕ್ಷಾ ಅಂತ. ಓಕೆ, ನೀಟಲ್ಲಿ ಎಷ್ಟು ಬಂದಿದೆ? ನೀಟಲ್ಲಿ 173 ಬಂದಿದೆ. ಹಾಂ, ಕ್ವಾಲಿಫೈ ಯಾವ ಕ್ಯಾಟಗರಿ? ನಮ್ದು OBC ಕ್ಯಾಟಗರಿ ಮ್ಯಾಮ್. ಓಕೆ, ಅವಳು ಕ್ವಾಲಿಫೈ ಮಾರ್ಕ್ಸ್ ತೆಗೆದಿದ್ದಾಳೆ ಮ್ಯಾಮ್. ನೀವು ಹೊರದೇಶಕ್ಕೆ ಕಳಿಸ್ಬೋದು. ಸೊ ನಿಮಗೆ ಏನಾದರೂ ಯಾವ ಯೂನಿವರ್ಸಿಟಿಗೆ ಹೋಗಬೇಕು, ಏನು ಫೀಸ್ ಇರುತ್ತೆ, ಅಪ್ಲಿಕೇಶನ್ ಪ್ರಾಸೆಸ್ ಹೇಗೆ, ಇದ್ರ ಬಗ್ಗೆ ನಿಮಗೆ ಕ್ವೆಶನ್ಸ್ ಇದ್ದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದೆಯಲ್ಲ, ಆ ನಂಬರ್ಗೆ ಕಾಲ್ ಮಾಡಿ. ನಮ್ಮ ಕೌನ್ಸಿಲರ್ಸ್ ನಿಮ್ಮ ಜೊತೆ ಮಾತಾಡ್ತಾರೆ, ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾರೆ. ನಮ್ಮ ಆಫೀಸ್ ಜಯನಗರ 9th ಬ್ಲಾಕ್ ನಿಯರ್ ರಾಗಿಗುಡ್ಡ ಟೆಂಪಲ್ ಹತ್ರ ಇದೆ. ನೀವು ಬಂದು ದಯವಿಟ್ಟು ಒಂದು ಕೌನ್ಸಲಿಂಗ್ ತೊಗೊಳ್ಳಿ, ಸ್ಟೂಡೆಂಟ್ ಕೂಡ ಕರ್ಕೊಂಡು ಬನ್ನಿ. ಅದಾದಮೇಲೆ ನೀವು ಒಂದು ಒಳ್ಳೆಯ ಯೂನಿವರ್ಸಿಟಿನ ಡಿಸೈಡ್ ಮಾಡಿ ನಿಮ್ಮ ಮಗಳಿಗೆ ಕಳಿಸುವಂಥ ವ್ಯವಸ್ಥೆನ ನಾವು ಮಾಡ್ತೀವಿ. ಎಸ್, ಥ್ಯಾಂಕ್ ಯು ಸುಚಿತ್ರಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಎಸ್ ಮಲ್ಲಿಕಾರ್ಜುನ್ ಸರ್, ಇನ್ನು ಮಕ್ಕಳು ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ಅಷ್ಟೇ ಅವ್ರ ಸೇಫ್ಟಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅಷ್ಟೇ ಅವ್ರ ಸೇಫ್ಟಿ ಬಗ್ಗೆ ಅಷ್ಟೇ ಭಯ ಕೂಡ ಪೋಷಕರಿಗೆ ಎದ್ದಿರುತ್ತೆ. ಸೊ ಈಗ ಜಾರ್ಜಿಯಾದಲ್ಲಿ ಅಮೋಘ್ ಅವರು ಹೋಗಿ MBBS ಮಾಡ್ತಿದ್ದಾರೆ. ಅವ್ರ ಸೇಫ್ಟಿ ಬಗ್ಗೆ ಹೇಗೆ ಅನಿಸುತ್ತೆ? ಅವ್ರು ಹೇಳ್ತಾ ಇರ್ತಾರೆ ಅಲ್ಲಿ ಸೇಫ್ಟಿ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಅಂತ. ಮೇಡಮ್ ಅಲ್ಲಿ ಏನಾಗಿದೆ, ಹಾಸ್ಟೆಲ್ಲು ಇದೆ, ಆಮೇಲೆ ಇನ್ಕ್ಲೂಡಿಂಗ್ ಫುಡ್ ಹಾಸ್ಟೆಲ್ ಇದೆ. ಇಲ್ಲಿ ಇಂಡಿಯಾದಿಂದ ಹೋಗಿರೋ ಸ್ಟೂಡೆಂಟ್ಗಳೇ ಅವ್ರ ಕ್ಲಾಸ್ಮೇಟ್ಸ್ ಇರ್ತಾರೆ. ಅಂದರೆ ಒಂದು ರೂಮಲ್ಲಿ 3 ಜನ ಆ ಥರ ಇರ್ತಾರೆ. ಇವರು ಅಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಇವರು ಸೇಫ್ಟಿಯ ಬಗ್ಗೆ, ಯಾಕೆ ಮೇಡಮ್ ಅವ್ರು ಹೋಗಿ ಎಲ್ಲ ನಮಗೆ ಅದು ವಿಡಿಯೋ ಮುಖಾಂತರ ನೋಡಿಸಿ ಅದಾದಮೇಲೆ ತೋರಿಸಿದ ಮೇಲೆ ನಾವು ಓಕೆ ಮಾಡಿದ್ದು. ಅದು ಇದನ್ನ ಅಲ್ಲದೆ ನಮ್ಮ ಮಗಳನ್ನೂ ಕೇಳಿದ್ವಿ, ಏನಪ್ಪ ಹೆಂಗೆ ಅಂತ. ಇಲ್ಲ ಆರಾಮಾಗಿದ್ದೀವಿ, ಏನು ತೊಂದರೆ ಇಲ್ಲ, ಇಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ. ಸೇಮ್ ನಮ್ಮ ಇಂಡಿಯಾದಲ್ಲಿ ನಾವೇನು ಇದ್ದಿದ್ವೋ ಅದೇ ಥರನೇ ಇದೆ ಅಂತ. ಆಮೇಲೆ ಇವ್ರು ಆಲ್ರೆಡಿ ಇವನು SLCಯಲ್ಲಿ ಹಾಸ್ಟೆಲ್ ಹಾಕಿದ್ವಲ್ಲ, ಅವನಿಗೆ ಹಾಸ್ಟೆಲ್ ಲೈಫ್ ಏನು ಅನ್ನೋದು ಗೊತ್ತಾಗಿದೆ. ಸೇಫ್ಟಿಯನ್ನು ಧೈರ್ಯವಾಗಿ ನಾವು ಕಳಿಸಿದ್ವಿ. ಗಂಡು ಮಗ ಅನ್ನೋದಕ್ಕಿಂತ ಅದು ಭಯ ಇದ್ದೇ ಇರುತ್ತೆ, ಏನೋ ಹೆಚ್ಚು ಕಡಿಮೆ ಹಿಂಗಪ್ಪ ಅಂತ. ಅದು ಎಲ್ಲ ಏನೋ ಇದ್ದರೆ ಮೇಡಮ್ಗೆ ಫೋನ್ ಮಾಡಿ, ಏನು ಮೇಡಮ್ ಹಿಂಗಿದೆ, ಅವರು ಅದನ್ನು ಕ್ಲಾರಿಫೈ ಮಾಡ್ತಾರೆ. ವರ್ಷ ಅವ್ರು ಹೋಗಿ ಬಂದೇ ಬರ್ತಾರೆ. ಓಕೆ ಸರ್. ಮೇಡಮ್, ಇನ್ನು ಮುಖ್ಯವಾಗಿ ಡಾಕ್ಯುಮೆಂಟ್ ಪ್ರೋಸೆಸ್ ಯಾವ ರೀತಿ ಆಗಿರುತ್ತೆ? ಒಂದು ವೇಳೆ MBBS ವಿದೇಶದಲ್ಲಿ ಮಾಡಬೇಕಂತ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇಂಟ್ರೆಸ್ಟ್ ಇರುತ್ತೆ. ಸೊ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ನಿಮ್ಮ ಬಳಿ ಬಂದಂತಹ ಸಂದರ್ಭದಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ತರಬೇಕಾಗುತ್ತೆ, ಆ ಪ್ರೋಸೆಸ್ ಯಾವ ರೀತಿ ಆಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ? ಫಸ್ಟ್ ಯಾವುದೇ ಒಬ್ಬ ವಿದ್ಯಾರ್ಥಿ ಹೊರದೇಶಗಳಿಗೆ ಹೋಗಬೇಕು ಅಂದರೆ ನಾವೊಂದು ಬೇಸಿಕ್ ಕೌನ್ಸಿಲಿಂಗ್ ಮಾಡ್ತೀವಿ. ಅದಕ್ಕೆ ಅವ್ರ ಪೇರೆಂಟ್ಸು, ವಿದ್ಯಾರ್ಥಿಗಳು, ಯಾರೇ ಡಿಸಿಷನ್ ಮೇಕಿಂಗ್ ಪ್ರಾಸೆಸ್ಸಲ್ಲಿ ಇರ್ತಾರೆ, ಕೆಲವರು ಅವ್ರ ಮನೇಲಿ ಜಾಯಿಂಟ್ ಫ್ಯಾಮಿಲಿ ಇರ್ತಾರೆ, ಅವರೆಲ್ಲರಿಗೂ ನಾವು ನಮ್ಮ ಆಫೀಸಿಗೆ ಒಂದು ಸಲ ಇನ್ವೈಟ್ ಮಾಡ್ತೀವಿ. ಬೇಸಿಕ್ ಇನ್ಫಾರ್ಮೇಷನ್ ಫೋನಲ್ಲಿ ಕೊಡ್ತೀವಿ, ಕೌನ್ಸಿಲಿಂಗ್ ಮಾಡ್ತೀವಿ. ಸಮ್ಟೈಮು ವಿದ್ಯಾರ್ಥಿಗಳಿಗೂ ಹೊರದೇಶ ಅಂದರೆ ಏನು ಅನ್ನೋದ್ರ ಬಗ್ಗೆಯೂ ನಾವು ಬ್ರೀಫ್ ಮಾಡಬೇಕಾಗುತ್ತೆ.
ಎಲ್ಲರೂ ಒಂದು ಜಸ್ಟ್ 17-18 ಇಯರ್ಸ್ ಮಕ್ಕಳು. ಸೊ ಹೊರದೇಶ ಅಂದ ತಕ್ಷಣ ಇದು ಯಾವುದೇ ಥರ ಟೂರಿಸಮ್ ಅಲ್ಲ, ಓದೋಕ್ಕೆ ಹೋಗ್ತಿದ್ದಾರೆ, 6 ವರ್ಷಗಳ ಕಾಲ ಅಲ್ಲಿರಬೇಕು. ಎಷ್ಟೊಂದು ಸವಾಲುಗಳಿರುತ್ತೆ, ತುಂಬ ಚಾಲೆಂಜಸ್ ಫೇಸ್ ಮಾಡಬೇಕಾಗತ್ತೆ, ಅಪ್ಪ ಅಮ್ಮನ ಬಿಟ್ಟು ದೂರ ಇರಬೇಕಾಗತ್ತೆ. ಸೊ ಅದೆಲ್ಲದ್ರ ಬಗ್ಗೆಯೂ ನಾವು ಬೇಸಿಕ್ ಕೌನ್ಸಿಲಿಂಗ್ ಕೊಡ್ತೀವಿ. ಅಲ್ಲಿ ಎಕ್ಸಾಕ್ಟ್ಲಿ ಹೆಂಗಿದೆ, ಹಾಸ್ಟೆಲ್ಸ್ ಹೆಂಗಿದೆ, ಕಾಲೇಜ್ ಹೆಂಗಿದೆ, ಆಮೇಲೆ ಫೀಸ್ ಏನಿರುತ್ತೆ, ಇದ್ರ ಬಗ್ಗೆ ಎಲ್ಲ ಬೇಸಿಕ್ ಇನ್ಫಾರ್ಮೇಷನ್ ನಾವು ಮಕ್ಕಳಿಗೆ ಕೊಡ್ತೀವಿ. ಅದಾದ ನಂತರ ಆಪ್ಷನ್ಸ್ ಕೊಡ್ತೀವಿ. ನಮ್ಮ ವಿದ್ಯಾರ್ಥಿಗಳು, ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು, ನಮ್ಮ ವರ್ಲ್ಡ್ ಎಜುಕೇಷನ್ ಸೆಂಟರ್ ವಿದ್ಯಾರ್ಥಿಗಳು ಯಾವ್ಯಾವ ಕಾಲೇಜ್ಗಳಿಗೆ ಹೋಗ್ತಾ ಇದ್ದಾರೆ ಅದ್ರ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ಕೊಡ್ತೀವಿ. ಅದಾದಮೇಲೆ ಅವರು ಕಾಲೇಜ್ ಸೆಲೆಕ್ಟ್ ಮಾಡ್ಕೋಬೋದು. ಬೇಸಿಕ್ ಡಾಕ್ಯುಮೆಂಟ್ಸ್ ಇರುತ್ತೆ ಮ್ಯಾಮ್, 10th ಮಾರ್ಕ್ಶೀಟ್, 2nd PUC ಮಾರ್ಕ್ಶೀಟ್, ಪಾಸ್ಪೋರ್ಟ್, ಹಾಗೆಯೇ ವೀಸಾ ಟೈಮಲ್ಲಿ ಮೆಡಿಕಲ್ಸು, ಬ್ಯಾಂಕ್ ಸ್ಟೇಟ್ಮೆಂಟು, ಈ ಥರ ಬೇಸಿಕ್ ಡಾಕ್ಯುಮೆಂಟ್ಸ್ ಇರುತ್ತೆ. ಅದ್ರ ಬಗ್ಗೆ ಎಲ್ಲ ನಾವು ಇನ್ಫಾರ್ಮೇಷನ್ ಕೊಡ್ತೀವಿ. ಎಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ವರ್ಲ್ಡ್ ಎಜುಕೇಷನ್ ಸೆಂಟರ್ ಬಗ್ಗೆ ಹಾಗೂ ವಿದೇಶದಲ್ಲಿ ಇರುವಂತಹ ಎಜುಕೇಷನ್ ಬಗ್ಗೆ, ಅಲ್ಲಿರುವಂತಹ ಬಜೆಟ್ ಬಗ್ಗೆ, ಅಲ್ಲಿರುವಂತಹ ಯೂನಿವರ್ಸಿಟಿ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಮೂವರಿಗೂ ಕೂಡ. ಥ್ಯಾಂಕ್ ಯು. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇನು, ನೀವು ಕೂಡ ಒಂದು ವೇಳೆ MBBS ಮಾಡಬೇಕಂತ ಇದ್ದರೆ ಎಲ್ಲಿ ಹೋಗಬೇಕು, ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನುವಂತಹ ಗೊಂದಲ ಇದ್ದರೆ ನಿಮ್ಮ TV ಸ್ಕ್ರೀನ್ ಮೇಲೆ ಬರ್ತಿರುವಂತಹ ಅಡ್ರೆಸ್ ಪ್ಲೇಟನ್ನು ನೋಟ್ ಮಾಡ್ಕೊಳ್ಳಿ. ನೇರವಾಗಿ ಭೇಟಿಯಾಗಿ ನಿಮಗೆ ಯಾವುದೇ ರೀತಿಯಾದಂತಹ ಪ್ರಶ್ನೆ ಇದ್ದಲ್ಲಿ ಉತ್ತರವನ್ನು ಕಂಡುಕೊಳ್ಬೋದು.